ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಹಾಗೆಯೇ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಕಲೆಕ್ಷನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಇದರ ವಿಶೇಷತೆ ಏನಪ್ಪ ಅಂದರೆ ಬರೀ 6 ಗ್ರಾಮ್ಸಿಂದ ಸ್ಟಾರ್ಟ್ ಆಗುವಂತಹ ನೆಕ್ಲೆಸ್ ಡಿಸೈನ್ಸು. 6 ಗ್ರಾಮ್, 7, 8, 9, 10 ಗ್ರಾಮ್ಸ್ವರೆಗೂ ಇರುವಂಥ ನೆಕ್ಲೆಸ್ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬಾ ಹೆವಿ ಕಾಸ್ಟ್ಲಿ ತೊಗೊಂಡ್ಬಿಟ್ರೆ ಅವರಿಗೆ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಕಡಿಮೆ ಅಮೌಂಟ್ ಒಳಗೇ ಒಂದು ನೆಕ್ಲೆಸ್ ಸಿಕ್ಬಿಡುತ್ತಲ್ಲ. ಹಾಗಾಗಿ ನಾನು ಕಂಡಂತೆ ತುಂಬಾ ಬ್ಯೂಟಿಫುಲ್ ಡಿಸೈನ್ಸ್ ಇತ್ತು. ಹಾಗಾಗಿ ಆ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಬಿಟ್ಟು ಬಂದಿದ್ದೀನಿ. ಹಾಗೆಯೇ ಇನ್ನೊಂದು ರಿಕ್ವೆಸ್ಟು, ಯಾರೆಲ್ಲ ನನ್ನ ಚಾನಲ್ಗೆ ಈಗಲೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಇನ್ನೊಂದು, ನಿಮಗೆ ಯಾವ ರೀತಿಯ ಜ್ಯುವೆಲ್ರಿ ಬೇಕು ಅಂತಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ಜ್ಯುವೆಲ್ರಿ ಮಾಹಿತಿಯನ್ನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಲೇಟ್ ಮಾಡೋದು ಬೇಡ, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಯೂಶ್ವಲಾಗಿ ನಾವೇನಾದರೂ ಒಂದು ನೆಕ್ಲೆಸ್ ಪರ್ಚೇಸ್ ಮಾಡಬೇಕು ಅಂದರೆ ಇವಾಗಿನ ಟೈಮಲ್ಲಿ ಮಿನಿಮಮ್ ಅಂದರೂ ಒಂದು 15 ಗ್ರಾಮ್ಸನ್ನು ನಾವು ಮೇಂಟೈನ್ ಮಾಡಿರಲೇಬೇಕಾಗುತ್ತೆ. 15 ಗ್ರಾಮ್ ಅಂದರೆ 1.5 ತೊಲ. 1.5 ತೊಲ ಅಂದರೆ ಕಾಸ್ಟ್ ಎಷ್ಟಾಗುತ್ತೆ ನೀವೇನೇ ಲೆಕ್ಕ ಮಾಡಿಬಿಡೋದು, ಎಷ್ಟು ಹೆವಿ ಕಾಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋವಂಥದ್ದು ಬರೀ 6 ಗ್ರಾಮಿಂದ ಶುರು ಆಗುವಂಥದ್ದು. ಈಗ ನೀವೇನು ಈ ನೆಕ್ಲೆಸ್ ನೋಡ್ತಾ ಇದ್ದೀರಲ್ಲ, ಈ ಒಂದು ನೆಕ್ಲೆಸ್ಸು ನಿಮಗೆ ಸಿಗುವಂಥದ್ದು 6.4 ಗ್ರಾಮ್ಸಿಗೆ ಸಿಗುತ್ತೆ. ಇದು ತುಂಬಾ ಬ್ಯೂಟಿಫುಲ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ನೋಡಿ, 6 ಗ್ರಾಮ್ಗೆ ಒಂದು ಉಂಗುರ ಕೂಡ ಸಿಗೋಲ್ಲ ಒಂದೊಂದು ಸಲ ನೋಡೋಕ್ಕೆ ಹೋದರೆ. ಅಂದರೆ ನಮಗೆ ಒಂದು ಲೇಡೀಸು ಜೆಂಟ್ಸ್ ಉಂಗುರ ನಿಮಗೆ ಒಂದು 6ರಿಂದ 7 ಗ್ರಾಮ್ ಅಂತೂ ಬೇಕು. ಉಂಗುರದ ಒಂದು ಅಮೌಂಟಲ್ಲೇ ನೀವು ಆಲ್ಮೋಸ್ಟ್ ಆರಾಮಾಗಿ ನೀವು ಒಂದು ನೆಕ್ಲೆಸನ್ನು ಪರ್ಚೇಸ್ ಮಾಡಿಬಿಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಕೆಳಗಡೆ ಲಕ್ಷ್ಮೀ ಕಾಸನ್ನು ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ಲಾಗಿ ಕೂಡ ಇದೆ. ಅಂದರೆ ಇದು ತುಂಬಾ ಗ್ರ್ಯಾಂಡಾಗಿ ಕೂಡ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಸಿಂಪಲ್ ಈವೆಂಟ್ಸಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಇದರ ವೇಟ್ ಎಷ್ಟು ಅಂತ ಗೊತ್ತಾಯಿತು. ಹಾಗಿದ್ರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ನೀವು 18 ಕ್ಯಾರೆಟ್ ಮಾಡಿಸ್ಕೊತೀರಾ, 20 ಕ್ಯಾರೆಟ್ ಮಾಡಿಸ್ಕೊತೀರಾ, 22 ಕ್ಯಾರೆಟ್ ಮಾಡಿಸ್ಕೊತೀರಾ, ಅದ್ರ ಮೇಲೆ ಇದರ ರೇಟು ಡಿಫ್ರೆನ್ಸ್ ಆಗುತ್ತೆ. ಬಟ್ ನಾನು ಮೂರನ್ನು ಹೇಳಲ್ಲ, ಈಗ ಆ್ಯಾವ್ರೇಜ್ ಆಗಿ ಹೇಳ್ಕೊತಾ ಹೋಗ್ತೀನಿ. ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇದು ನಿಮಗೆ ಅರೌಂಡ್ 36ರಿಂದ 38 ಸಾವಿರ ಕಾಸ್ಟ್ ಆಗುತ್ತೆ. 38, 40ವರೆಗೂ ಹೋಗ್ಬೋದು. ಅಕಸ್ಮಾತ್ ನೀವು ಮೇಕಿಂಗ್ ಚಾರ್ಜಸಲ್ಲಿ ಅವರು ಜಾಸ್ತಿ ಹಾಕಿದ್ರೆ ಅಲ್ಲಿ ನಿಮಗೆ ಅದು ಎಕ್ಸ್ಟ್ರಾ ಕಾಸ್ಟ್ ಕೂಡ ಆಗಬಹುದು. ಇಲ್ಲ ನಿಮಗೆ ಪರಿಚಯದವ್ರ ಅಂಗಡಿ ಹತ್ರ ಇದೇ ಡಿಸೈನನ್ನು ನಾನು ಮಾಡಿಸ್ಕೊತೀನಿ ಅಂದರೆ ಅವ್ರು ಮೇಕಿಂಗ್ ಚಾರ್ಜಸನ್ನು ಕಡಿಮೆ ಹಾಕಿದ್ರು ಅಂತಂದರೆ ನಿಮಗೆ ಅದನ್ನು ಕೂಡ ಅಮೌಂಟು ಕಡಿಮೆ ಆಗುತ್ತೆ. ಐ ಹೋಪ್ ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋಂಥ ಡಿಸೈನ್ ಏನಿದೆ, ಇದು ಮಾತ್ರ ನನ್ನ ಪರ್ಸ್ನಲ್ ಫೇವ್ರೇಟು. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ಒಂದು ನೆಕ್ಲೆಸ್ ಡಿಸೈನ್ ಇದಾಗಿದೆ. ನೀವೇ ನೋಡ್ತಾ ಇರ್ಬೋದು, ತುಂಬಾ ಕಡಿಮೆ ಗ್ರಾಮಿಗಿದೆ. ಆಲ್ರೆಡಿ ಅಲ್ಲಿ ಗ್ರಾಮ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಇದು ಸಿಗೋವಂಥದ್ದು ನಿಮಗೆ ಕನಕ್ ಗೋಲ್ಡ್ ಅಂತ ಬಿಟ್ಟಿದ್ದಾರೆ, ಮೈಸೂರಲ್ಲಿ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಇದರ ವೇಟ್ ಬಂದುಬಿಟ್ಟು 7.5 ಗ್ರಾಮ್ಸು, ಅಂದರೆ ತುಂಬಾ ಕಡಿಮೆ ತೂಕನೇ. ಇದನ್ನು ನೋಡಿಬಿಟ್ರೆ ಯಾರಾದರೂ ಒಂದು ಮಿನಿಮಮ್ ಅಂದರೂ ಒಂದು 1.5 ತೊಲ ಅಂದ್ರೂ ಕೂಡ ನಂಬ್ಕೊಂಡ್ಬಿಡ್ತಾರೆ. ಬಟ್ ಇದು 1.5 ತೊಲದಲ್ಲಿ 50% ಅಂದರೆ ಬರೀ 7.5 ಗ್ರಾಮ್ಗೆ ಸಿಗುವಂಥದ್ದು, ಅಂದರೆ 3/4 ತೊಲಕ್ಕೆ ಇದು ಸಿಗುವಂಥದ್ದು. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ನೆಕ್ಲೆಸ್ ಡಿಸೈನ್ ಇದಾಗಿದೆ. ಇದನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮಗೆ ಆನ್ಲೈನ್ ಡೆಲಿವರಿ ಫೆಸಿಲಿಟಿ ಕೂಡ ಇರುತ್ತೆ. ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂತಹ ನಂಬರಿಗೆ ನೀವು ಇದರ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಕಳಿಸಿದ್ರೆ ಅವರು ನಿಮ್ಮ ಎಲ್ಲಿದ್ದೀರೋ ಅಲ್ಲಿಗೆ ಇದನ್ನು ಶಿಪ್ ಮಾಡ್ತಾರೆ. ಹಾಗಿದ್ರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದು ನಿಮಗೆ ಅರೌಂಡ್ 43,000ದಿಂದ 46-47 ಸಾವಿರ ಕಾಸ್ಟ್ ಆಗ್ಬೋದು. ಹೆಚ್ಚು ಕಡಿಮೆ ಆಗಬಹುದು ನಾನು ಹೇಳ್ತಾ ಇರೋಂಥ ಪ್ರೈಸು. ಹಾಗೆಯೇ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಿರ್ಬೋದು, ಈ ಒಂದು ನೆಕ್ಲೆಸ್ಸಿನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಂದರೆ ಬೇರೆ ನೆಕ್ಲೆಸ್ ಥರ ಇಲ್ಲ. ಏನು ಅಂತಂದರೆ ಮೇಲ್ಗಡೆಯಿಂದ ಚೈನ್ಸನ್ನು ಕೊಟ್ಟಿದ್ದಾರೆ. ತುಳಸಿ ಮಾಲೆ ಅಂತೀವಲ್ಲ, ಆ ರೀತಿಯ ಒಂದು ಚೈನನ್ನು ಕೊಟ್ಟಿದ್ದಾರೆ. ಮಧ್ಯದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಕಾರ್ವಿಂಗ್ಸ್ ಇದೆ. ಸೈಡಿಗೆ ನವಿಲಿನ ಚಿತ್ರಗಳು ಕೂಡ ಇದ್ದಾವೆ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಇದು ಕೊಡುತ್ತೆ. ಆದರೆ ಇದು 3-in-1 ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ನೆಕ್ಲೆಸ್ ಪರ್ಟಿಕ್ಯುಲರ್ ಆಗಿ. ಯಾಕೆ 3-in-1 ಅಂತಂದರೆ, ಇದನ್ನು ನೀವು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ, ಒಂದು ನೆಕ್ಲೆಸ್ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಲಾಂಗ್ ನೆಕ್ಲೆಸ್ ಜೊತೆಗೆ ಶಾರ್ಟ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಲಾಂಗ್ ಮಾಂಗಲ್ಯ ಸರದ ಜೊತೆಗೆ ಇದನ್ನು ಶಾರ್ಟ್ ನೆಕ್ಲೆಸ್ ಆಗಿ ಯೂಸ್ ಮಾಡ್ಬೋದು. ಎರಡನೇದು ಹೇಗಪ್ಪ ಅಂದರೆ, ಇದನ್ನು ಸ್ವಲ್ಪ ಹಿಂದಕ್ಕೆ ಎಳೆದು ಕಟ್ಕೊಂಡ್ಬಿಟ್ವಿ ಅಂತಂದರೆ ಅದು ನಮಗೆ ಚೋಕರ್ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು. ಕೊರಳ ಹತ್ತ ನಾವು ಹಾಕ್ಕೊಂಡ್ಬಿಟ್ವಿ ಅಂದರೆ ಅದು ಚೋಕರ್ ಡಿಸೈನ್ ಆಗಿಬಿಡುತ್ತೆ. ಹಾಗೆಯೇ ಇನ್ನೊಂದು ಹೇಗೆ ಯೂಸ್ ಮಾಡೋದಂದರೆ, ನೀವು ನಂಬೋಕ್ಕೆ ಹೋಗಲ್ಲ, ಅದನ್ನು ನೀವು ಬಾಜುಬಂದಿ ಅಂತ ಬಿಟ್ಟು ಮಾಡ್ಬೋದು. ಅಂದರೆ ತೋಳ್ಬಂದಿ ಅಂತ ಹೇಳ್ತೀವಲ್ಲ, ಆ ರೀತಿ ತೋಳ್ಬಂದಿಯಾಗಿ ಕೂಡ ಯೂಸ್ ಮಾಡ್ಬೋದು. ಕೆಲವ್ರ ಹತ್ರ ಆಲ್ರೆಡಿ ಬೇರೆ ಬೇರೆ ಡಿಸೈನ್ಸಿನ ನೆಕ್ಲೆಸ್ ಇರುತ್ತೆ, ಅಂಥವ್ರು ಇದನ್ನು ಬಾಜುಬಂದಾಗಿ ಕೂಡ ಯೂಸ್ ಮಾಡಬಹುದು. ಅದನ್ನು ಕೂಡ ಈಗೆಲ್ಲ ತುಂಬಾ ಟ್ರೆಂಡಿಂಗಲ್ಲಿರೋವಂಥದ್ದು. ಹಾಗಾಗಿ ನೀವು ಇದನ್ನು 3-in-1 ಯೂಸನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಹಾಗೆಯೇ
ಹಾಗೆಯೇ ತುಂಬಾ ಡಿಫ್ರೆಂಟಾಗಿ ಕೂಡ ಕಾಣುತ್ತೆ. ಯಾರಿಗೆಲ್ಲ ಈ ರೀತಿಯ ಟ್ರೆಂಡಿಂಗ್ ಜ್ಯುವೆಲ್ರಿ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಇದನ್ನು ಆರ್ಡರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರಿಗೆಲ್ಲ ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಇದೆ, ಅಮೌಂಟ್ ಸೇವ್ ಮಾಡಬೇಕು ಅಂದ್ಬಿಟ್ಟು ಒಂದು 40,000 ಜೋಡಿಸಿದ್ದೀರಾ ಅಂತಂದರೆ ಈ ರೀತಿಯ ಒಂದು ನೆಕ್ಲೆಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಟ್ ಎ ಟೈಮ್ ನಾವು 50-60 ಗ್ರಾಮಿನ ಪರ್ಚೇಸ್ ಮಾಡಬೇಕು ಅಂದರೆ ಇವಾಗಿನ ರೇಟಿಗೆ ನಮ್ಮ ಹತ್ರ ಒಂದು ಮಿನಿಮಮ್ ಅಂದರೂ 3ರಿಂದ 3.5 ಲಕ್ಷ ಅಮೌಂಟ್ ಬೇಕಾಗಿರುತ್ತೆ. ಬಟ್ ಅಷ್ಟು ಅಮೌಂಟು ನಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಡಿಸೈನ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಯಾಕೆ ಅಂತಂದರೆ ಗೋಲ್ಡ್ ಏನಿದ್ರೂ ಗೋಲ್ಡ್ ದೊಡ್ಡದು ಹಾಕ್ಕೊಂಡ್ರೂ ನೆಕ್ಲೆಸಸ್, ಚಿಕ್ಕದು ಹಾಕ್ಕೊಂಡ್ರೂ ಕೂಡ ನೆಕ್ಲೆಸೆ. ಸೊ ನಮ್ಮ ಹೆಣ್ಮಕ್ಳಿಗೆ ಈ ರೀತಿ ಗೋಲ್ಡ್ ಅಂದರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ, ನಾನು ತುಂಬ ಚಿಕ್ಕ ಚಿಕ್ಕ ಒಂದು ನೆಕ್ಲೆಸ್ ಡಿಸೈನ್ಸನ್ನು ಅಂದರೆ ನನಗೂ ಎಲ್ಲನೂ ಲೈಟ್ ವೆಯ್ಟ್ ಜ್ಯುವೆಲ್ರಿನೇ ಇರೋದು. ಯಾರಾದರೂ ನನ್ನ ಚಾನಲಲ್ಲಿ ಜ್ಯುವೆಲ್ರಿ ಕಲೆಕ್ಷನನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿಬಿಟ್ಟು ಅದರೊಳಗೆ ಪಾಪ್ಯುಲರ್ ವೀಡಿಯೋಸ್ ಅಂತ ಬಿಟ್ಟಿರುತ್ತಲ್ಲ ಅದನ್ನು ನೀವು ಟಚ್ ಮಾಡಿದರೆ ಅಲ್ಲಿ ವೀಡಿಯೋಸಲ್ಲಿ ಪಾಪ್ಯುಲರ್ ಅಂತ ಇರುತ್ತೆ. ಅದರೊಳಗೆ 35K ಅಂದರೆ 35,000 ಜನಕ್ಕಿಂತ ಹೆಚ್ಚು ಜನ ಆ ಒಂದು ವಿಡಿಯೋನ ನೋಡಿದ್ದಾರೆ. ಸೊ ಆ ವಿಡಿಯೋನ ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಯಾವ ರೀತಿ ನಾನು ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುವಂಥ ಎಷ್ಟೊಂದು ಜ್ಯುವೆಲ್ರಿನ ನಾನು ಕಲೆಕ್ಷನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ನೀವು ಅಲ್ಲಿ ನೋಡ್ಬೋದು. ಅದನ್ನು ಹೋಗ್ಬಿಟ್ಟು ನೋಡಿಬಿಡಿ. ಸೊ ಐ ಹೋಪ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ, ಸೊ ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಈ ಒಂದು ನೆಕ್ಲೆಸ್ ಡಿಸೈನನ್ನು ನಾವು ನಕ್ಷಿ ವರ್ಕ್ ಅಥವಾ ನಕಾಶಿ ವರ್ಕ್ ಅಂತ ಕರಿತೀವಿ. ಸೊ ಇದು ಒಂದು ರೀತಿಯ ಆ್ಯಂಟಿಕ್ ನೆಕ್ಲೆಸ್ ಡಿಸೈನು. ಬಟ್ ಇಲ್ಲಿ ಯಾವುದೇ ರೀತಿಯ ಚೈನನ್ನು ಯೂಸ್ ಮಾಡಿಲ್ಲ ಅವರು. ಕಂಪ್ಲೀಟಾಗಿ ಗೋಲ್ಡ್ ಕಾರ್ವಿಂಗನ್ನು ಮಾಡಿರೋಂಥದ್ದು ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಇದೆ. ಹಾಗೆಯೇ ಸ್ಟೋನ್ಸು ತುಂಬಾ ಕಡಿಮೆ ಇರೋದ್ರಿಂದ ಇದರ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಸಿಗುವಂಥದ್ದು ತುಂಬಾ ಕಡಿಮೆ ಗ್ರಾಮ್ಸಿಗೆ. ಅದು ಎಷ್ಟಪ್ಪ ಅಂದರೆ ಬರೀ 8.5 ಗ್ರಾಮ್ಗೆ ಸಿಕ್ಬಿಡುತ್ತೆ. ಅಂದರೆ ಆಗಲೇ ನಾನು ತೋರಿಸಿದ್ನಲ್ಲ ನೆಕ್ಲೆಸು, ಅದಕ್ಕಿಂತ ಇದು 8.5 ಗ್ರಾಮ್ಗೆ ಸಿಕ್ಬಿಡುತ್ತೆ. ಬಟ್ ಈ ನೆಕ್ಲೆಸ್ ಮಾತ್ರ ಯಾರೇ ಆಗಲಿ 8.5 ಗ್ರಾಮ್ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಮಿನಿಮಮ್ ಅಂದರೂ ಇದು ಒಂದು 2 ತೊಲದ್ದು ಅಂತ ಬಿಟ್ಟು ಕಾಣಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಒಳಗಡೆ ಕಂಪ್ಲೀಟ್ ಟೊಳ್ಳು ಡಿಸೈನ್ ಇರುತ್ತೆ, ಮೇಲ್ಗಡೆ ಮಾತ್ರ ಒಂದು ಶೀಟ್ ರೀತಿಯಲ್ಲಿ ವರ್ಕ್ ಮಾಡಿರ್ತಾರೆ. ಹಾಗಾಗಿ ಇಷ್ಟು ಕಡಿಮೆ ಗ್ರಾಮ್ಗೆ ಸಿಕ್ಬಿಡುತ್ತೆ. ಆದರೆ ನಾವು ಇದನ್ನು ಡೈಲಿ ವಿಯರ್ ಅಂತೂ ಮಾಡಲ್ಲ, ಯಾವಾಗಲೂ ಒಂದು ಸಲ ಯೂಸ್ ಮಾಡೋದು. ಹಾಗಾಗಿ ಇದು ತುಂಬಾ ದಿನ ಕೂಡ ಬಾಳಿಕೆ ಬರುತ್ತೆ. ವರ್ಷಕ್ಕೆ ನಾವು 4ರಿಂದ 5 ಸಲ ಈ ನೆಕ್ಲೆಸನ್ನು ವೇರ್ ಮಾಡಿಬಿಟ್ರೆ ಹೆಚ್ಚಾಯಿತು. ಹಾಗಾಗಿ ಸೊ ಈ ರೀತಿಯ ಒಂದು ಜ್ಯುವೆಲ್ರಿಗೆ ನೀವು ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ಸಿಗುವಂಥದ್ದು ಮೇಘ ಜ್ಯುವೆಲರ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ. ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಫಸ್ಟಿಗೆ ತೋರಿಸಿದ್ನಲ್ಲ ನೆಕ್ಲೆಸು 6.5 ಗ್ರಾಮಿಂದು, ಸೊ ಅದನ್ನು ಕೂಡ ಇವ್ರ ಹತ್ರನೇ ಅವೈಲಬಲ್ ಇರೋದು. ಅದು ಬೇಕಿದ್ರೂ ಕೂಡ ನೀವು ಇದೇ ಒಂದು ನಂಬರಿಗೆ ನೀವು ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೆಸೇಜನ್ನು ಕಳಿಸ್ಬೋದು. 9945616530 ಅವರ ನಂಬರ್ ಆಗಿದೆ. ಹಾಗಿದ್ರೆ ಈಗ 8.5 ಗ್ರಾಮ್ ಇದೆ, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳೋದಾದರೆ ಇದು ನಿಮಗೆ ಅರೌಂಡ್ 50,000ದಿಂದ 53,000 ಕಾಸ್ಟ್ ಆಗುತ್ತೆ. ಸೊ ನಾನು ಅಂದರೆ ಒಂದೊಂದು ಗ್ರಾಮಿಗೂ ಅಲ್ಲಿ ಒಂದು 5-6 ಸಾವಿರ ಎಕ್ಸ್ಟ್ರಾ ಮಾಡ್ಕೊತ ಹೋಗ್ಬಿಟ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾವ ರೀತಿ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಹಾಗೆಯೇ ತುಂಬಾ ದೊಡ್ಡದಾಗಿ ಕೂಡ ಕಾಣುತ್ತೆ, ಕೊರಳು ತುಂಬ ಕೂಡ ಕಾಣುತ್ತೆ ಇದು ಅಂತಲೇ ಹೇಳ್ಬೋದು. ಸೊ ಐ ಥಿಂಕ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಈಗ ನಾನು ನಿಮಗೆ ತೋರಿಸ್ತಾ ಇರೋಂಥ ಡಿಸೈನ್ ಏನಿದೆ ಇದನ್ನು ಮಾತ್ರ ಯಾರೇ ಆಗಲಿ ಇಷ್ಟಪಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿರಿ ಎಷ್ಟು ಚೆನ್ನಾಗಿದೆ ಈ ಒಂದು ಡಿಸೈನು. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ತುಂಬಾ ಕ್ಯೂಟಾಗಿ ಕೂಡ ಇದೆ. ಎಷ್ಟು ಚಿಕ್ಕದಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಎಷ್ಟು ನೀಟ್ ವರ್ಕನ್ನು ಮಾಡಿದ್ದಾರೆ, ಎಷ್ಟು ನೀಟ್ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ನನ್ನ ಹತ್ರ ಏನಾದರೂ ಬೇರೆ ನೆಕ್ಲೆಸ್ ಇರಲಿಲ್ಲ ಅಂದರೆ ನಾನು ಮಾತ್ರ ಪಕ್ಕ ಈ ಒಂದು ನೆಕ್ಲೆಸನ್ನು ಪರ್ಚೇಸ್ ಮಾಡ್ತಾಯಿದ್ದೆ. ಅಷ್ಟು ಇಷ್ಟ ಆಗ್ಬಿಡ್ತು ನನಗೆ ಇದು. ಬಟ್ ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುತ್ತೆ. ಹಾಗೆಯೇ ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಇದೆ. ಇದನ್ನು ಕೂಡ ನಕ್ಷಿ ವರ್ಕಲ್ಲಿ ಇರೋವಂಥದ್ದು. ಸೊ ನಿಮಗೆ ಗೊತ್ತಾಗ್ತಿರ್ಬೋದು, ಇದು ನೆಕ್ಲೆಸ್ ಕೊಟ್ಟಿದ್ದಾರೆ. ಹಿಂದೆ ನೀವೇನಾದರೂ ಚೈನ್ ಹಾಕ್ಸ್ತೀನಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ 2ರಿಂದ 3 ಗ್ರಾಮ್ ಆಗುತ್ತೆ. ಬಟ್ ಬೇಡ, ಚೈನ್ ಹಾಕ್ಸೋದೇನು ಬೇಡ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತೀನಿ. ಯಾಕೆ ಅಂದರೆ ಹಿಂದ್ಗಡೆ ಚೈನಿಗೆ ಹಾಕೋ ಒಂದು 2-3 ಗ್ರಾಮಿಂದ ನೀವು ಒಂದು ಮಾಟಿ ತೊಗೋಬೋದು ಅಥವಾ ಒಂದು ಉಂಗುರ ತೊಗೋಬೋದು. ಹಾಗಾಗಿ ಸೊ ಇದಕ್ಕೆ ಹಿಂದೆ ನೀವು ಥ್ರೆಡ್ಡನ್ನೇ ಹಾಕ್ಸ್ಬೋದು. ಸೊ ಇದು ಬಂದುಬಿಟ್ಟು ನಿಮಗೆ ಜಸ್ಟ್ 9 ಗ್ರಾಮ್ಗೆ ಸಿಗುತ್ತೆ. ಅಂದರೆ 1 ತೊಲಕ್ಕಿಂತ ಕಡಿಮೆಗೆ ಸಿಗುತ್ತೆ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಅಂದ್ರೂ ಇದನ್ನು 1.5 ತೊಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂಥ ಡಿಸೈನ್ ಇದಾಗಿದೆ. ಹಾಗಿದ್ರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದು ನಿಮಗೆ ಅರೌಂಡ್ 53,000ದಿಂದ 56,000 ಕಾಸ್ಟ್ ಆಗುತ್ತೆ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ನೆಕ್ಲೆಸ್ ಡಿಸೈನು ಇದಾಗಿದೆ. ಸೊ ಇದು ನಿಮಗೆ ಸಿಗುವಂಥದ್ದು ಕನಕ್ ಗೋಲ್ಡ್ ಅಂತೇಳ್ಬಿಟ್ಟು ಮೈಸೂರಲ್ಲಿದ್ದಾರೆ. ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 9606162969 ಇವರ ಕಾಂಟ್ಯಾಕ್ಟ್ ನಂಬರ್ ಆಗಿದೆ. ನಿಮಗೇನಾದರೂ ಬೇಕಿದ್ದರೆ ದಯವಿಟ್ಟು ಅವರಿಗೆ ವಾಟ್ಸಪ್ ಮೂಲಕ ನೀವು ಮೆಸೇಜನ್ನು ಕಳಿಸಿ. ಸೊ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ.
ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ನೆಕ್ಲೆಸ್ ಡಿಸೈನ್ ಕೂಡ ಆಗಲೇ ರೀತಿಯ ನೆಕ್ಲೆಸ್ ಡಿಸೈನೇ ಆಗಿದೆ. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಕಾರ್ವಿಂಗ್ಸಲ್ಲಿ. ಹಾಗೆಯೇ ಇಲ್ಲಿ ಕೆಳಗಡೆ ಪಿಂಕ್ ಬೀಡ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ನೆಕ್ಲೆಸ್ ಡಿಸೈನ್ ಆಗಿದೆ. ಸೊ ಆಗಲೇ ತೋರಿಸಿದ ಡಿಸೈನಿಗೂ ಈ ಡಿಸೈನಿಗೂ ಸ್ವಲ್ಪ ಕಂಪ್ಯಾರಿಷನ್ ಇದೆ. ಡಿಸೈನ್ಸ್ ಏನಿದೆ ಚೂರು ವೇರಿಯೇಷನ್ ಮಾಡಿದ್ದಾರೆ. ಹಾಗೆಯೇ 0.5 ಗ್ರಾಮ್ಸ್ ಅಂದರೆ ಅರ್ಧ ಗ್ರಾಮ್ ಏನಿದೆ ಇಲ್ಲಿ ಅಂತಂದರೆ ಅವರು ಗೋಲ್ಡನ್ನು ಚೇಂಜ್ ಮಾಡಿದ್ದಾರೆ. ಸೊ ಅಂದರೆ ಗೋಲ್ಡ್ ವೇಟನ್ನು ಜಾಸ್ತಿ ಮಾಡಿದ್ದಾರೆ. ಹಾಗಿದ್ರೆ ಇದು ನಿಮಗೆ ಎಷ್ಟು ವೇಟು ಅಂತಂದರೆ ಇದು ಬಂದುಬಿಟ್ಟು ನಿಮಗೆ 9.530 ಗ್ರಾಮ್ಸಿಗೆ ಸಿಕ್ಕಿಬಿಡುತ್ತೆ. ತುಂಬಾ ಕಡಿಮೆ ಗ್ರಾಮ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದರ ವೇಟ್ ನೀವು ನೋಡ್ಕೊಂಡಿದ್ದೀರಾ 9.530 ಗ್ರಾಮ್ಸ್ ಅಂದರೆ ಇನ್ನೇನು ಹೆಚ್ಚು ಕಮ್ಮಿ 9.5 ಗ್ರಾಮ್ ಆಯಿತು. 1 ತೊಲಕ್ಕೆ 0.5 ಗ್ರಾಮ್ ಅಂದರೆ ಅರ್ಧ ಗ್ರಾಮು ಇಲ್ಲಿ ಕಡಿಮೆ ತೂಕ ಇದೆ. ಸೊ ಇದು ರೇಟ್ ಎಷ್ಟಾಗುತ್ತೆ ಅಂತಂದರೆ ನಿಮಗೆ ಇದು ಅರೌಂಡು 55ರಿಂದ 60,000 ಕಾಸ್ಟ್ ಆಗುತ್ತೆ. ಬಟ್ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ನೆಕ್ಲೆಸ್ ಡಿಸೈನ್ ಇದಾಗಿದೆ. ಸೊ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ, ಸೊ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿಸೈನ್ ಕೂಡ ನಕ್ಷಿ ವರ್ಕಲ್ಲಿ ಮಾಡಿರೋವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ. ಆಗಲೇ ನಾನು ನಿಮಗೆ ಒಂದು ಡಿಸೈನ್ ತೋರಿಸಿದೆ ನೋಡಿರಿ, ಮೆಘಾ ಜ್ಯುವೆಲರ್ಸ್ ಅವ್ರದ್ದು. ಸೊ ಅವ್ರದ್ದೇ ಶಾಪಿಂದ ಇನ್ನೊಂದು ಡಿಸೈನ್ ಇದು ಬಂದುಬಿಟ್ಟು ನಿಮಗೆ ಸಿಗುವಂಥದ್ದು 9.6 ಗ್ರಾಮ್ಸ್ಗೆ ಅಂದರೆ 9.5 ಗ್ರಾಮ್ಸ್ಗೆ ಇದನ್ನು ಕೂಡ ಸಿಗುವಂಥದ್ದು. ಬಟ್ ಇದು ಕೂಡ ತುಂಬಾ ದಪ್ಪದಾಗಿ ಕಾಣುತ್ತೆ. ಹಾಗೆಯೇ ಇದು ಮೋರ್ ದೆನ್ 1.5 ಗ್ರಾಮಿಂದ 2 ಗ್ರಾಮ್ 1.5 ತೊಲದಿಂದ 2 ತೊಲ ಇದೆ ಅನ್ನೋ ಅಂತ ಅನಿಸುತ್ತೆ. ಆ ರೀತಿ ಕಾಣುತ್ತೆ. ಬಟ್ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ಒಂದು ನೆಕ್ಲೆಸ್ ಡಿಸೈನ್ ಇದಾಗಿದೆ. ಸೊ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದು ನಿಮಗೆ ಅರೌಂಡ್ 56ರಿಂದ 60,000 ಕಾಸ್ಟ್ ಆಗ್ಬೋದು. ಸೊ ಆಗಲೇ ಹೇಳಿದ್ನಲ್ಲ, ಅಷ್ಟೇ ರೇಟಿಗೆ ಇದು ಆಗ್ಬೋದು, ಅದಕ್ಕಿಂತ ಹೆಚ್ಚಂತೂ ಆಗೋದಿಲ್ಲ. ಬಟ್ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ನೆಕ್ಲೆಸ್ ಡಿಸೈನ್ ಇದಾಗಿದೆ. ಬನ್ನಿ ಈಗ ನೆಕ್ಸ್ಟ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ಈಗ ನೀವು ನೋಡ್ತಾ ಇರೋಂಥ ಡಿಸೈನ್ ಏನಿದೆ ಇದು ಬಂದುಬಿಟ್ಟು ಸ್ವಲ್ಪ ಗ್ರಾಮ್ಸ್ ಹೆಚ್ಚಾಗುತ್ತೆ. ಅಂದರೆ ಆಗಲೇ ತೋರಿಸ್ತಾ ಇರೋ ಡಿಸೈನ್ಸ್ಗಿಂತ ಸ್ವಲ್ಪ ಹೆಚ್ಚಾಗುತ್ತೆ. ಎಷ್ಟಪ್ಪ ಅಂದರೆ ಇದನ್ನು ಕೂಡ ನಿಮಗೆ 10 ಗ್ರಾಮ್ಗೆ ಸಿಕ್ಬಿಡುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ತುಂಬಾ ರಿಚ್ ಲುಕ್ಕನ್ನು ಕೊಡೋವಂಥ ಒಂದು ನೆಕ್ಲೆಸ್ ಡಿಸೈನ್ ಅಥವಾ ಸರ ಇದಾಗಿದೆ. ಸೊ ಇದು ನೆಕ್ಲೆಸ್ ಅನ್ನೋದಕ್ಕಿಂತ ಚೈನ್ ಅಂತ ಹೇಳ್ಬೋದು. ಬಟ್ ಪೆಂಡೆಂಟ್ ಏನಿದೆ ಅದು ತುಂಬಾ ದೊಡ್ಡದಾಗಿದೆ. ಹಾಗೆಯೇ ಗುಂಡು ಮಣಿಗಳನ್ನು ಅಲ್ಲಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅದು ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ಹಾಗೆಯೇ ಪೆಂಡೆಂಟ್ ನೋಡ್ತಾ ಇರ್ಬೋದು, ಎಷ್ಟು ನೀಟ್ ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪಿಂಕ್ ಆ್ಯಂಡ್ ಗ್ರೀನ್ ಬೀಡ್ಸನ್ನು ಕೊಟ್ಟಿರೋದ್ರಿಂದ ಅದು ಎಲ್ಲ ರೀತಿಯ ಆ್ಯಂಟಿಕ್ ಇಯರಿಂಗ್ಸ್ ಜೊತೆಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಹಾಗೆಯೇ ನೀವಲ್ಲಿ ರೂಬಿ ಕೊಟ್ಟಿರೋವಂಥದ್ದನ್ನು ಕೂಡ ನೋಡ್ಬೋದು. ರೂಬಿ ವರ್ಕನ್ನು ಕೂಡ ಕೊಟ್ಟಿದ್ದಾರೆ. ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಸೊ ಇವಾಗಿನ ರೇಟಿನ ಪ್ರಕಾರ ಇದು ನಿಮಗೆ ಅರೌಂಡ್ 59ರಿಂದ 62,000 ಕಾಸ್ಟ್ ಆಗ್ಬೋದು. ನಾನು ಮತ್ತೆ ಹೇಳ್ತೀನಿ, ನಾನು ಹೇಳ್ತಾ ಇರೋಂಥ ರೇಟ್ ಏನಿದೆ ಅದು ಅಪ್ರಾಕ್ಸಿಮೇಟ್ ಆಗಿರುತ್ತೆ. ನೀವು ಯಾವತ್ತು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿರೋ ಅವತ್ತು ಏನು ರೇಟ್ ಇರುತ್ತೋ ಅದ್ರ ಮೇಲೆ ಫೈನಲ್ ರೇಟ್ ಅನ್ನೋದು ನಿಮಗೆ ಅಲ್ಲಿ ಫಿಕ್ಸ್ ಆಗುತ್ತೆ. ಸೊ ಅಲ್ಲಿ ಫೈನಲ್ ರೇಟ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನಾನು ಲಾಸ್ಟಿಗೆ ಹೇಳ್ತೀನಿ ಯಾಕೆ ಗೋಲ್ಡ್ ರೇಟೇ ಒಂದಿರುತ್ತೆ ಬಟ್ ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಿದಾಗ ಅಲ್ಲಿ ಅಮೌಂಟ್ ಎಕ್ಸ್ಟ್ರಾ ಯಾಕಾಗುತ್ತೆ ಅನ್ನೋದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ. ಹಾಗಾಗಿ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಓಕೆ, ಸೊ ಈಗ ನೀವು ನೋಡ್ತಾ ಇರೋಂಥ ಡಿಸೈನ್ಸ್ ಏನಿದೆ ಇದೆಲ್ಲನೂ ಕೂಡ ನಿಮಗೆ ಸಿಗುವಂಥದ್ದು ಮೆಘಾ ಜ್ಯುವೆಲರ್ಸ್ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಕೇವಲ 10 ಗ್ರಾಮ್ಗೆ ಸಿಗುವಂಥದ್ದು. ನಿಮಗೆ 10 ಗ್ರಾಮಿಗೆ ನಿಜವಾಗ್ಲೂ ಒಂದು ಉಂಗುರ ಸಿಗೋದಿಲ್ಲ. ಒಂದೊಂದು ಸಲ ನೋಡೋಕೆ ಹೋದರೆ ಅಂದರೆ ಉಂಗುರ ಸಿಗುತ್ತೆ, 2 ಗ್ರಾಮ್ಸಿಂದನೂ ಸಿಗುತ್ತೆ, 1 ಗ್ರಾಮಿಂದನೂ ಸಿಗುತ್ತೆ. ಬಟ್ ನಾನು ಕಾಮನ್ ಆಗಿ ಹೇಳ್ತಾ ಇರೋವಂಥದ್ದು. ಬಟ್ ಇಲ್ಲಿ 10 ಗ್ರಾಮಿಗೆ ನಾವು ಏನಂತೀವಿ, ಒಂದು ಚೈನ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನೆಕ್ಲೆಸನ್ನೇ ಈ ಒಂದು ಶಾಪ್ ಅವರು ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ನೆಕ್ಲೆಸ್ ಡಿಸೈನ್ಸನ್ನು ಅವರು ಆ ಕಲೆಕ್ಷನ್ಸನ್ನು ಇದರೊಳಗೆ ಹೊಂದ್ಕೊಂಡಿದ್ದಾರೆ. ಇದು 10 ಗ್ರಾಮ್ಸ್ ಅನ್ನೋದಕ್ಕಿಂತ ಮೇಲ್ಗಡೆಯಿಂದ ನೀವು ನೋಡ್ಕೊತಾ ಬರ್ಬೋದು. ಅಲ್ಲಿ ಅವರು 8.5 ಗ್ರಾಮಿಂದ ಹಿಡಿದ್ಬಿಟ್ಟು ನಾನು ಆಗಲೇ ತೋರಿಸಿದ್ನಲ್ಲ ಆ ಡಿಸೈನ್ ಇದರೊಳಗಿದೆ. ಸೊ 8.5 ಗ್ರಾಮಿಂದ ಹಿಡಿದ್ಬಿಟ್ಟು ಅಪ್ ಟು 10 ಗ್ರಾಮ್ಸ್ವರೆಗೂ ಇರುವಂತಹ ನೆಕ್ಲೆಸ್ ಡಿಸೈನ್ಸ್ ಇದಾಗಿದೆ. ನಿಮಗೇನಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಅದನ್ನು ಮಾರ್ಕ್ ಮಾಡಿ ಅವರಿಗೆ ಕಳಿಸಿದ್ರೆ ಅವರು ನಿಮಗೆ ಸೇಮ್ ಪೀಸನ್ನು ಡೆಲಿವರ್ ಮಾಡಿಸ್ತಾರೆ. ಹಾಗೆಯೇ ಇವರ ಕಾಂಟ್ಯಾಕ್ಟ್ ನಂಬರು 9945616530 ಆಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ಒಂದು ಡಿಸೈನ್ಸ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ನೆಕ್ಲೆಸ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಇವತ್ತು ಲಾಸ್ಟ್ ನೆಕ್ಲೆಸ್ ಕಲೆಕ್ಷನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಇದನ್ನು ಕೂಡ ನಿಮಗೆ ಅವೈಲಬಲ್ ಇರುವಂಥದ್ದು ಕನಕ್ ಗೋಲ್ಡ್ ಅಂತ ಹೇಳ್ಬಿಟ್ಟಿದ್ದಾರೆ, ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ. ಸೊ ಇದರ ವೇಟ್ ಬಂದುಬಿಟ್ಟು ನಿಮಗೆ ಆಗುವಂಥದ್ದು 10.610 ಗ್ರಾಮ್ಸಿಗೆ ಅಂದರೆ 10.5 ಗ್ರಾಮ್ಗೆ ಸಿಗುವಂಥ ಒಂದು ನೆಕ್ಲೆಸ್ ಡಿಸೈನ್ ಆಗಿದೆ. ಅಂದರೆ 1 ತೊಲ ಹಾಗೆಯೇ ಅರ್ಧ ಗ್ರಾಮು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಕೆಳಗಡೆ ನೀವು ನೋಡ್ತಾ ಇರ್ಬೋದು ಗ್ರೀನ್ ಬೀಡ್ಸನ್ನು ಕೊಟ್ಟಿದ್ದಾರೆ. ಹಾಗೆ ಅಲ್ಲಲ್ಲಿ ರೆಡ್ ರೂಬಿಯ ವರ್ಕನ್ನು ಕೂಡ ಇಲ್ಲಿ ಇನ್ನೊಂದು ನೆಕ್ಲೆಸ್
ಡಿಸೈನಲ್ಲಿ ಮಾಡಿದ್ದಾರೆ. ಇದರ ರೇಟ್ ಎಷ್ಟಾಗುತ್ತೆ ಅಂತಂದರೆ ಇದು ಅಂದಾಜು ನಿಮಗೆ ಒಂದು 61,000ದಿಂದ 65,000ದೊಳಗೆ ಕಾಸ್ಟ್ ಆಗುತ್ತೆ. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ನೆಕ್ಲೆಸ್ ಡಿಸೈನ್ ಇದಾಗಿದೆ. ಓಕೆ, ಸೊ ನಾನು ವಿಡಿಯೋ ಮಧ್ಯದಲ್ಲಿ ಹೇಳಿದ್ದೆ. ಸೊ ಗೋಲ್ಡ್ ರೇಟ್ ಈಗ ಎಕ್ಸಾಂಪಲ್ಲು, ಈಗ ಗೋಲ್ಡ್ ರೇಟು 55,000 ಇದೆ. ಬಟ್ ನಾನು ಪರ್ಚೇಸ್ ಮಾಡೋಕ್ಕೆ ಹೋದಾಗ 1 ತೊಲ ತೊಗೊಂಡೆ ಅಂದರೆ ನನಗೆ ಅದು 61,000 ಆಯಿತು, 62,000 ಆಯಿತು, 63,000 ಆಯಿತು ಅಂತ ಕೆಲವರು ಹೇಳ್ತಾರೆ. ಸೊ ಈಗ ಗೋಲ್ಡ್ ರೇಟ್ ಏನಿದೆ ಅಂತಂದರೆ ಅರೌಂಡ್ 57,000ರಿಂದ 58,000 ಇದೆ. ನೀವೇನಾದರೂ 1 ತೊಲದ್ದು ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಇದು ಅರೌಂಡ್ 65,000ರಿಂದ 66,000 ಕೂಡ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಅವರು ಜಸ್ಟ್ ಗೋಲ್ಡ್ ರೇಟನ್ನು ಹೇಳೋವಂಥದ್ದು. ಸೊ ನೀವು ತೊಗೊಳ್ಳೋಂತಹ ಆಭರಣಕ್ಕೆ ಅವರು ಮೇಕಿಂಗ್ ಚಾರ್ಜಸನ್ನು ಹಾಕ್ತಾರೆ. ಅಂದರೆ ಅದನ್ನು ಅವರು ಮಾಡಿಸಿರ್ತಾರಲ್ವ, ಸೊ ಅವರೂ ಕೂಡ ಗೋಲ್ಡನ್ನು ಪರ್ಚೇಸ್ ಮಾಡಿಬಿಟ್ಟು, ಸೊ ಆ ಗೋಲ್ಡ್ ಅಂದರೆ ಕಂಪ್ಲೀಟ್ ಒಂದು ಗೋಲ್ಡ್ ಕಲ್ಲನ್ನು ಪರ್ಚೇಸ್ ಮಾಡಿಬಿಟ್ಟು ಅದಕ್ಕೆ ಮೇಕಿಂಗ್ ಮಾಡಿಸ್ತಾರೆ ಬೇರೆಯವ್ರ ಹತ್ರ. ಹಾಗಾಗಿ ಮೇಕಿಂಗ್ ಚಾರ್ಜಸನ್ನು ಹಾಕ್ತಾರೆ. ಬಟ್ ಮೇಕಿಂಗ್ ಚಾರ್ಜಸ್ಸು ತುಂಬಾ ಹೆವಿಯಾಗಿ ಕೂಡ ಹಾಕ್ತಾರೆ ಅವರು. ಕಡಿಮೆ ಮಾಡಿಸ್ಬೋದು ನೀವು. ಹಾಗೆಯೇ ಇನ್ನೊಂದು ಏನು ಹಾಕ್ತಾರೆ ಅಂತಂದರೆ ಇನ್ನೊಂದು GST ಪ್ರೈಸನ್ನು ಹಾಕ್ತಾರೆ. ಸೊ ಕೆಲವರು ಮೇಕಿಂಗ್ ಚಾರ್ಜನ್ನು ಪರ್ಸೆಂಟೇಜ್ ರೀತಿಯಲ್ಲಿ ಹಾಕ್ತಾರೆ. ಅಂದರೆ ನೀವು ಅಷ್ಟೇ ಗೋಲ್ಡ್ ತೊಗೊಂಡ್ರೆ ಅದರೊಳಗೆ 10%, 12%, 13, 14, 15% ಆ ರೀತಿ ಹಾಕ್ತಾರೆ. ಇನ್ನು ಕೆಲವರು 1 ಗ್ರಾಮ್ಗೆ ಇಷ್ಟು ರೂಪಾಯಿ ಅಂತ ಹಾಕ್ತಾರೆ. ಅಂದರೆ 1 ಗ್ರಾಮಿಗೆ 500 ರೂಪಾಯಿ ಆ ರೀತಿಯಲ್ಲಿ ಅವರು ಹಾಕ್ತಾರೆ. ಹಾಗಾಗಿ ನೀವು ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಿಮಗೆ ಆ ಒಂದು ಗೋಲ್ಡಿನ ಅಮೌಂಟಲ್ಲಿ ಡಿಫ್ರೆನ್ಸನ್ನು ನೀವು ನೋಡಬಹುದು. ಐ ಥಿಂಕ್ ನಿಮಗೆ ಇವತ್ತಿನ ವಿಡಿಯೋ ನಿಜವಾಗ್ಲೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.